ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಮತ್ತೆ ಎವ್ರಿ ಬ್ಯಾಚಲರ್ಸ್ ಕೂಡ ಬಹಳ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದಂತ ಚಿಕನ್ ಲಿವರ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ನೋಡ್ಕೊಂಡು ಆಮೇಲೆ ಇದನ್ನ ಮಾಡುವಂತ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಅರ್ಧ ಕೆಜಿ ಅಷ್ಟು ಚಿಕನ್ ಲಿವರ್ ತಗೊಂಡಿದ್ದೀನಿ. ಮೀಡಿಯಂ ಸೈಜಿನ 2 ಟೊಮಾಟೊ, ಮೀಡಿಯಂ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು, ಒಂದು ಕೈ ತುಂಬಾ ಕೊತ್ಮೀರಿನ ಚಾಪ್ ಮಾಡಿ ಇಟ್ಕೊಂಡಿರೋದು, 100 ಗ್ರಾಮ್ ಅಷ್ಟು ಮೊಸರು, ಹಸಿಮೆಣಸಿನಕಾಯಿ 4 ರಿಂದ 5, 2 ಟೀ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್, 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಚಿಕನ್ ಮಸಾಲ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಅಷ್ಟು ಶಾಜೀರಾ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 50 ml ಅಡಿಗೆ ಎಣ್ಣೆ, ಪಲಾವ್ ಎಲೆ 1, 3 ಏಲಕ್ಕಿ, 2 ಕರಿ ಏಲಕ್ಕಿ, 1 ಇಂಚು ಚಕ್ಕೆ, 8 ಕರಿಮೆಣಸು, 4 ಲವಂಗ. ಇಷ್ಟನ್ನೆಲ್ಲ ಬಳಸ್ಕೊಂಡು ಚಿಕನ್ ಲಿವರ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿರೋಂಥದ್ದು. ಕಡಾಯಿ ಒಂಚೂರು ಬಿಸಿ ಆಗಿದ ತಕ್ಷಣ ಅಡಿಗೆ ಎಣ್ಣೆನ ಈಗ ಸೇರಿಸ್ಕೊಂತಾರೋಣ. ಒಂದು 50 ml ಅಷ್ಟು ಅಡಿಗೆ ಎಣ್ಣೆನ ತಗೊಳ್ಳಿ. ನಿಮ್ಗೆ ಏನಾದ್ರೂ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸ್ತು ಅಂದ್ರೆ ಕಮ್ಮಿ ಕೂಡ ತಗೊಬಹುದು. ಈಗ ಎಣ್ಣೆ ಒಂಚೂರು ಬಿಸಿ ಆಗ್ಲಿ. ಎಣ್ಣೆ ಇವಾಗ ಬಿಸಿ ಆಗಿದ್ದಾಯ್ತು. ಈಗ ಎಲ್ಲ ಇಟ್ಕೊಂಡಿದಂತ ಮಸಾಲಾ ಪದಾರ್ಥಗಳನ್ನ ಸೇರಿಸ್ಕೊಂಬೋಣ. ಏಲಕ್ಕಿ, ಕರಿ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕರಿಮೆಣಸು, ಪಲಾವಿನ ಎಲೆ ಇಷ್ಟನ್ನು ಸೇರಿಸ್ಕೊಂಡು ಒಂದು ಚೂರು ಈ ರೀತಿ ಇದನ್ನ ಫ್ರೈ ಮಾಡ್ಕೋಣ. ಇದರಲ್ಲಿರುವಂತ ಎಲ್ಲಾ ಇದರದ್ದು ಇಂಗ್ರೀಡಿಯೆಂಟ್ಸ್ ಕೂಡ ಎಣ್ಣೆಯಲ್ಲಿ ಬಿಟ್ಕೊಂಡಾಗ್ಲೇನೆ ಅಡಿಗೆ ಮಾಡಬೇಕಾದ್ರೆ ಬಹಳ ಅಂದ್ರೆ ಬಹಳ ರುಚಿಕರವಾಗಿರ್ತದೆ. ಎಲ್ಲಾ ಪದಾರ್ಥಗಳು ಒಂಚೂರು ಬಿಸಿ ಆಗಿದ ತಕ್ಷಣನೇ ಫ್ರೈ ಆಯ್ತು. ಈಗ ಈ ಹಂತದಲ್ಲೇ ಈರುಳ್ಳಿನ ಸೇರಿಸ್ಕೊಂತ ಇರೋದು. ಪೂರ್ತಿಯಾಗಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ಹಾಕೊಂಡಿದಂತ ಈರುಳ್ಳಿನ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಣ. ಯಾವುದೇ ಪದಾರ್ಥಗಳನ್ನು ಮಾಡಬೇಕಾದ್ರೂ ಪ್ರತಿ ಒಂದನ್ನು ಹಂತವಾಗಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ಅದರಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಸುವಾಸನೆ ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತದೆ. ಯಾವಾಗ್ಲೂ ಅಡಿಗೆ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಅಡಿಗೆ ಮಾಡಬೇಕು. ಯಾಕೆ ಅಂದ್ರೆ ಹೈ ಫ್ಲೇಮ್ ನಲ್ಲಿ ಹಾಕಿದ ತಕ್ಷಣನೇ ಬೇಗ ಆಗ್ಬೋದು, ಆದ್ರೆ ಕೆಲವೊಂದು ಪದಾರ್ಥಗಳು ಸೀದೋಗ್ಬಿಡ್ತಾರೆ. ಅದರದ್ದು ಕಂಪ್ಲೀಟ್ ಆಗಿರುವಂತ ಫ್ಲೇವರೇ ಚೇಂಜ್ ಆಗ್ಬಿಡ್ತದೆ. ಈಗ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿದ್ದಾಯ್ತು. ಇವಾಗ ಇದಕ್ಕೆ ಇಟ್ಕೊಂಡಿದಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಬೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸೆ ಸ್ಮೆಲ್ ಹೋಗೋವರೆಗೂ ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು. ಆಫೀಸ್ಗೆ ಡೆಬ್ಬಿಗೆ ಆಗಿರ್ಬೋದು, ಇಲ್ದಿದ್ರೆ ಸಂಜೆ ಹೊತ್ತು ಯಾವಾಗಾದ್ರೂ ಮಳೆ ಬರಬೇಕಾದ್ರೆ ಒಳ್ಳೆ ಖಾರವಾಗಿರುವಂತ ಲಿವರ್ ಫ್ರೈದು ಮಕ್ಕಳಿಗೂ ಕೂಡ ಬಹಳ ಇಷ್ಟ ಆಗ್ತಿದೆ. ಒಂದ್ಸರಿ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ. ಬಹಳ ಅಂದ್ರೆ ಬಹಳ ಚೆನ್ನಾಗಿರ್ತದೆ. ಬಹಳ ಸುಲಭ ಕೂಡ ಮಾಡಬಹುದು. ಹಸೆ ಸ್ಮೆಲ್ ಹೋಗಿದ್ದಾಯ್ತು. ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಸೇರಿಸ್ಕೊಂತ ಇರೋದು. ಅರಿಶಿನ, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಶಾಜೀರಾ ಎಲ್ಲಾನು ಸೇರಿಸ್ಕೊಂಡ್ ಆದ್ಮೇಲೆ ಒಂದ್ಸರಿ ಪೂರ್ತಿಯಾಗಿ ಕಲ್ಸ್ಕೊಂಬೋಣ. ಇದನ್ನು ಅಷ್ಟೇ ಒಂದು 2 ನಿಮಿಷ ಹಸೆ ಸ್ಮೆಲ್ ಹೋಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಹಸೆ ಸ್ಮೆಲ್ ಹೋಗ್ತಾ ಇರೋ ಹಂಗೆ ಈಗ ಚಾಪ್ ಮಾಡಿ ಇಟ್ಕೊಂಡಿದಂತ ಟೊಮಾಟೋನ್ ಕೂಡ ಈಗ ಸೇರಿಸ್ಕೊಂಡ್ಬಿಡೋದು. ಸೇರಿಸ್ಕೊಂಡಾದ್ಮೇಲೆ ಟೊಮಾಟೊ ಕಂಪ್ಲೀಟ್ ಆಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಣ. ಟೊಮಾಟೊ ಫ್ರೈ ಆಗ್ತಾ ಇರೋ ಹಂತದಲ್ಲೇ ಒಂಚೂರು ಇದನ್ನ ನೀರು ಸೇರಿಸ್ಕೋಣ. ಒಂದು 3 ಟೀ ಸ್ಪೂನ್ ಅಷ್ಟು. ಟೊಮಾಟೊ ಪೂರ್ತಿಯಾಗಿ ಈಗ ಆಯಿಲ್ ಇಂದ ಸಪರೇಟ್ ಆಗ್ಲಿ. ಟೊಮಾಟೊ ಎಲ್ಲ ಸಾಫ್ಟ್ ಆಗಿ ಈಗ ಎಣ್ಣೆ ಸಪರೇಟ್ ಆಗಿದೆ. ಇನ್ನೊಂದ್ 2 ನಿಮಿಷ ಇದೇ ರೀತಿ ಫ್ರೈ ಆಗ್ಲಿ. ಇನ್ನೊಂದ್ ಸ್ವಲ್ಪ ಈಗ ನೀರು ಸೇರಿಸ್ಕೊಂಡು ಒಂದು ಲಿಡ್ ನ ಕ್ಲೋಸ್ ಮಾಡಿ ಇಟ್ಕೋಣ. ಒಂದು 2 ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ನಲ್ಲೇ. ಲಿಡ್ ನ ಈಗ ಓಪನ್ ಮಾಡ್ಕೊಂತ ಇರೋಂಥದ್ದು. ಈಗ ಚಿಕನ್ ಲಿವರ್ ನ ಸೇರಿಸ್ಕೊಂತ ಇರೋದು. ಪೂರ್ತಿಯಾಗಿ ಅರಿಶಿನ ಹಾಕೊಂಡು ತೊಳೆದು ಇಟ್ಕೊಂಡಿದೆ. ಅದೇ ರೀತಿ ಕೂಡ ತೊಳ್ಕೊಬೇಕು. ಮೊದಲನೇದಾಗಿ ಚಿಕನ್ ಲಿವರ್ ತಗೊಂಡಾಗ ಚೆನ್ನಾಗಿ ತೊಳ್ಕೊಬೇಕಿದು. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂಚೂರು ನೀರ್ನ ಸೇರಿಸ್ಕೊಂತ ಇರೋದು. ಮತ್ತೆ ಮೀಡಿಯಂ ಫ್ಲೇಮ್ ನಲ್ಲೇ ಸುಮಾರು ಒಂದು 5 ನಿಮಿಷ ಇದೇ ರೀತಿ ಇಟ್ಕೊಳ್ಳಿ. ಈಗ ಸುಮಾರು ಒಂದು 5 ನಿಮಿಷ ಆಗಿದ್ದಾಯ್ತು. ಲಿಡ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಲಿವರ್ದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಲಿವರ್ ನಲ್ಲಿ ಇದ್ದಂತ ನೀರು ಕೂಡ ಬಿಟ್ಕೊಂಡಿತ್ತು. ಆಮೇಲೆ ನಾನು ಕೂಡ 1 ಗ್ಲಾಸ್ ಅಷ್ಟು ನೀರ್ನ ಸೇರಿಸ್ಕೊಂಡಿದ್ದೆ. ಈ ರೀತಿ ಕಲ್ಸ್ಕೊಂಡ ಆದ್ಮೇಲೆ ಇಟ್ಕೊಂಡಿದಂತ ಮೊಸರನ್ನ ಈಗ ಸೇರಿಸ್ಕೊಂತ ಇರೋದು. ಮೆಣಸಿನಕಾಯಿನ ಸೇರಿಸ್ಕೊಂಬೋಣ. ಈಗ ಲಿವರ್ ಒಡಿದಿರೋ ತರ ಸ್ಮೂತ್ ಆಗಿ ಹಾಕೊಂಡಿದಂತ ಮೊಸರನ್ನ ಇದಕ್ಕೆ ಕಲ್ಸ್ಕೊಂಬೋಣ. ಚಾಪ್ ಮಾಡಿ ಇಟ್ಕೊಂಡಿದಂತ ಕೊತ್ಮೀರಿನ ಈಗ ಇದಕ್ಕೆ ಈ ಹಂತದಲ್ಲೇ ಅರ್ಧ ಅಷ್ಟು ಸೇರಿಸ್ಕೊಂತ ಇರೋದು. 1 ಕೈಯಷ್ಟು ತಗೊಂಡಿದ್ದೆ, ಅರ್ಧ ಕೈಯಷ್ಟು ಈಗ ಸೇರಿಸ್ಕೊಂತ ಇದ್ದೀನಿ. ಇದನ್ನು ಇದ್ರೊಡೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋಣ. ಇದೇ ಹಂತದಲ್ಲೇ ಈಗ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಒಂದು ಚೂರು ನೋಡ್ಕೊಳ್ಳಿ. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ, ಆದ್ರೆ ನಾನು ಇವಾಗವರೆಗೂ ಉಪ್ಪೇ ಹಾಕ್ಲಿಲ್ಲ. ಉಪ್ಪು ಎಲ್ಲಿಂದ ಕರೆಕ್ಟ್ ಆಗಿದೆ ಅನ್ಕೊಂತಾ ಇದೀರಾ? ಗಾರ್ಲಿಕ್ ಜಿಂಜರ್ ಪೇಸ್ಟ್ ನಲ್ಲೇ ಉಪ್ಪು ಇರ್ತದೆ. ನಾನು 2 ಟೀ ಸ್ಪೂನ್ ಹಾಕೊಂಡಿರೋದ್ರಿಂದ ಅದರಲ್ಲೇ ಇದಕ್ಕೆ ಆಗೋಷ್ಟು ಉಪ್ಪು ಇದ್ರಲ್ಲಿ ಅಲ್ಲೇ ಸಿಕ್ತು. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ. ಈಗ ಈ ಪಲಾವ್ ಎಲೆನ ಒಂದು ಸೈಡ್ ನಲ್ಲಿ ಇಟ್ಕೊಂಬೋಣ. ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಸುಮಾರು ಒಂದು 2 ನಿಮಿಷದವರೆಗೂ ಮಾತ್ರನೇ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೋಣ. ಈಗ ಸುಮಾರು ಒಂದು 2 ನಿಮಿಷ ಆಯ್ತು. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ.
ನೋಡ್ಕೊಳ್ಳಿ, ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ. ನಮಗೆ ಇಷ್ಟು ಸಾಕಾಗಿದೆ, ಅದಕ್ಕೋಸ್ಕರ ನಾವು ಸುಮಾರು ಒಂದು 2 ಗ್ಲಾಸ್ ಅಷ್ಟು ಅಂದ್ರೆ 100 ml ಅಷ್ಟು ನೀರನ್ನ ಸೇರಿಸ್ಕೊಂಡಿರುವಂತದ್ದು ಪೂರ್ತಿ ಅಡಿಗೆ ಮಾಡ್ಬೇಕಾದ್ರೆ. ಈಗ ಇದಕ್ಕೆ ಇಕ್ಕೊಂಡಿದಂತ ಚಿಕನ್ ಮಸಾಲಾನ ಸೇರಿಸ್ಕೊಂತಾ ಇದ್ದೀನಿ. ಚಿಕನ್ ಮಸಾಲ ಆದ್ರೂ ಹಾಕೊಬಹುದು, ಇಲ್ಲಿದ್ರೆ ಮಟನ್ ಮಸಾಲ ಕೂಡ ಹಾಕೊಬಹುದು. ನಿಮ್ಗೆ ಯಾವ ತರ ಫ್ಲೇವರ್ ಬೇಕು ಅನ್ಸ್ತೀರ ಆ ತರ ಹಾಕೊಳ್ಳಿ. ಅದನ್ನ ಚಿಕನ್ ಮಸಾಲ ಹಾಕೊಂಡ ಆದ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಇಟ್ಕೋಣ. ಈಗ ಒಂದು ಚೂರು ಇದ್ರ ಮೇಲೆ ಮೆಣಸಿನ ಪೌಡರ್ ನ ಸೇರಿಸ್ಕೊಂತಾ ಇರೋಂಥದ್ದು. ಒಂದು ಚೂರು ಮೆಣಸಿನ ಪೌಡರ್ ಬಂದು ಆಪ್ಷನಲ್. ಮೆಣಸಿನ ಪೌಡರ್ ಹಾಕೋದ್ರಿಂದ ನಿಮ್ಗೆ ಒಂಥರ ಡಾರ್ಕ್ ಗೋಲ್ಡನ್ ಟೆಕ್ಸ್ಚರ್ ಕೊಡ್ತಿರೋದು. ಈಗ ಇದೇ ರೀತಿ ಒಂದ್ 2 ನಿಮಿಷ ಮತ್ತೆ ಇಟ್ಕೋಣ. ಈಗ 2 ನಿಮಿಷ ಆಗಿದ್ದಾಯ್ತು. ಆಯಿಲ್ ಪೂರ್ತಿಯಾಗಿ ಸಪರೇಟ್ ಆಗಿದೆ. ಈಗ ಮತ್ತೆ ಇಟ್ಕೊಂಡಿದಂತ ಕೊತ್ಮೀರಿನ ಈಗ ಸೇರಿಸ್ಕೊಂತಾ ಇದೀನಿ. ಸ್ಟೌನ್ ಕೂಡ ಈಗ ಟರ್ನ್ ಆಫ್ ಮಾಡ್ಕೊಂಬೋಣ. ಈಗ ಕಡಾಯಿ ಇರೋ ಬಿಸಿನಲ್ಲೇ ಅದೇ ರೀತಿ ಸುಮಾರು ಒಂದು 5 ನಿಮಿಷ ಇರಲಿ. ನೋಡ್ಕೊಂಡ್ರಲ್ಲ, ಬ್ಯಾಚುಲರ್ ಸ್ಪೆಷಲ್ ಇದು. ಮನೆಯಲ್ಲಿ ಯಾರಾದ್ರೂ ಬ್ಯಾಚುಲರ್ಸ್ ಇರ್ತಿರಲ್ಲ, ಬಹಳ ಕಮ್ಮಿ ದುಡ್ಡನ್ನ ಖರ್ಚು ಮಾಡ್ಕೊಂಡು ಕೇವಲ ಒಂದು 60 ರಿಂದ 70 ರೂಪಾಯಲ್ಲಿ ನಮ್ಗೆ ಅರ್ಧ ಕೆಜಿ ಅಷ್ಟು ಲಿವರ್ ಸಿಗ್ತಿದೆ. ಮತ್ತೆ ಇನ್ ಮಿಕ್ಕಿರುವಂತ ಇಂಗ್ರೀಡಿಯೆಂಟ್ಸ್ ಗಳು ಒಂದು 20 ರಿಂದ 30 ರೂಪಾಯಿವರೆಗೂ ಆಗ್ತಿದೆ. ಕೇವಲ 100 ರೂಪಾಯಿನಲ್ಲೇ ಒಂದು 4 ಜನ ಆರಾಮಾಗಿ ಊಟ ಮಾಡಬಹುದಾ ಅಂತ ಈ ರೆಸಿಪಿನ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನಾನು ಇದನ್ನ ಹೇಗೆ ಟೇಸ್ಟ್ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೊಂತ ಇದೀನಿ. ನೋಡಬಹುದು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿಗಾಗ್ಲಿ, ಅನ್ನಕ್ಕಾಗ್ಲಿ, ಇಲ್ದಿದ್ರೆ ಪರೋಟಾಗಾಗ್ಲಿ ಬಹಳ ಅಂದ್ರೆ ಬಹಳ ಬೆಸ್ಟ್ ಕಾಂಬಿನೇಷನ್ ಇದು. ಇವಾಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಏನು ಅನ್ನೋದನ್ನ. ಹಾಕೊಂಡಿದ್ದಂತ ಲಿವರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಫೋರ್ಕ್ ಅಲ್ಲಿ ಉಪ್ಪು ಖಾರ ಎಲ್ಲ ತುಂಬಾ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ ಕೂಡ. ಮಸ್ಟ್ ಅಂಡ್ ಟ್ರೈ ಅಂತ. ನೀವು ಕೂಡ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.